ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಎಗ್ ಬಿರಿಯಾನಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗೇ ಇದೆ ಅಂತ ನನ್ನ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ, ಫಾಸ್ಟಾಗಿ, ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಎಗ್ ಬಿರಿಯಾನಿ ಇದು. ಸೊ ಎಗ್ ಬಿರಿಯಾನಿ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಸಾಲ ರುಬ್ಕೋಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ. ಅಂದರೆ ಎಗ್ ಬಿರಿಯಾನಿ ಮಾಡೋಕ್ಕೆ ಮೊಟ್ಟೆನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ 8 ಮೊಟ್ಟೆನ ಎಗ್ ಬಿರಿಯಾನಿಗೋಸ್ಕರ ತೊಗೊಂಡಿದ್ದೀನಿ. 8 ಮೊಟ್ಟೆನ ಫಸ್ಟು 8 ಮೊಟ್ಟೆಲಿ 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಈ ರೀತಿ ನೀರಲ್ಲಿ. ಅದಾದಮೇಲೆ ಅದು ತಣ್ಣಗಾಗೋವರೆಗೂ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಕ್ಕೆ ಇಲ್ಲಿ 3 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ, ಶುಂಠಿ ಪ್ರಮಾಣ ಇಲ್ಲಿ ಕಮ್ಮಿ ಇರಲಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಅಥವಾ 1.5 ಇಂಚಷ್ಟು ಶುಂಠಿ ಆದಮೇಲೆ ಇಲ್ಲಿ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಕಾಯಿ, ಜಾಸ್ತಿ ಹಾಕ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಕಾಯಿ ಹಾಕ್ಕೊಂಡಾದಮೇಲೆ ಇಲ್ಲಿ 8ರಿಂದ 10 ಹಸಿಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಸಾಲೆಗೆ ಹಾಕ್ಕೊತಾ ಇರೋದು. ಈಗ ಮೇಲ್ಗಡೆ ಒಂದು 10ರಿಂದ 15 ಮೆಣಸು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ರುಬ್ಬಕ್ಕೆ ಇಷ್ಟೇ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಬೇಕಾಗುತ್ತೆ. ಎಗ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು. ಎಗ್ ಬಿರಿಯಾನಿ ಅಂತಲೇ ಅಲ್ಲ, ಪಲಾವ್ಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು. ಅದಾದಮೇಲೆ ಇಲ್ಲಿ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, 1 ಇಂಚು ಚಕ್ಕೆ, 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 4ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. 2 ಮರಾಠಿ ಮೊಗ್ಗು, 2 ಸ್ಟಾರ್ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ನೀಟಾಗಿ ಎಲ್ಲ ಹುರ್ಕೊತಾ ಇದ್ದೀನಿ. ಇದನ್ನು ಯಾವುದು ನಾನು ರುಬ್ಬಕ್ಕೆ ಹಾಕಿಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು 3ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಈ ಎಗ್ ಬಿರಿಯಾನಿಗೆ ನೀವು ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದೇ ರೀತಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಒಂದ್ಸರಿ ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಇಲ್ಲಿ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅಂದರೆ 2 ಹುಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಯಾವ ಟೊಮೊಟೊ ಬೇಕಾದರೂ ತೊಗೊಬೋದು, ಆ್ಯಪಲ್ ಟೊಮೊಟೊ ಕೂಡ ಯೂಸ್ ಮಾಡ್ಬೋದು. ನಾನು 2 ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 8ರಲ್ಲಿ 3 ಮೊಟ್ಟೆ ಉಳಿಸ್ಕೊಂಡಿದ್ನಲ್ಲ, ಈ 3 ಮೊಟ್ಟೆನ ಈಗ ಒಡೆದು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಯಾಕೆ ಅಂದರೆ ಅದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಮೊಟ್ಟೆ ಬಿರಿಯಾನಿಗೆ. ಈಗ ಮೊಟ್ಟೆ ನಾವು ಬೇಯಿಸಿ ಹಾಕ್ತೀವಿ, ಅದ್ರ ಸಾರ ಅಷ್ಟಾಗಿ ಬಿಟ್ಕೊಂಡಿರಲ್ಲ. ಸೊ ಈ ರೀತಿ ಮೊಟ್ಟೆ ಹೊಡೆದು ಹಾಕೋದ್ರಿಂದ ಅದು ನೀಟಾಗಿ ಮಸಾಲೆ ಜೊತೆ ಆಗಿರ್ಬೋದು, ಅನ್ನ ಜೊತೆ ಮಿಕ್ಸ್ ಆಗುತ್ತೆ. ಎಗ್ ಬಿರಿಯಾನಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೋಸ್ಕರ 3 ಮೊಟ್ಟೆ ಹೊಡೆದು ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಹಸಿ ಇದೆಲ್ಲ ಹೋಗ್ಬಿಟ್ಟು ಅದು ಕೂಡ ನೀಟಾಗಿ ಫ್ರೈ ಆಗಬೇಕು ಮೊಟ್ಟೆ. ಒಂದ್ಸರಿ ಅದು ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಈಗ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಆ ಮಸಾಲೆ ಹಾಕ್ಕೊಂಡು, ಆ ಮಸಾಲೆಯಲ್ಲಿ ನೀರಿನಂಶ ಕಂಪ್ಲೀಟಾಗಿ ಹೋಗಬೇಕು. ನೀರಿನಂಶ ಹೋಗಿ ಮಸಾಲೆ ಮತ್ತು ಎಣ್ಣೆ ಮಾತ್ರ ಉಳ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಇದು ಇಂಪಾರ್ಟೆಂಟು. ಆವಾಗಲೇ ಕೂಡ ಬಿರಿಯಾನಿ ಚೆನ್ನಾಗಿ ಬರೋದು. ನಾವೇನು ಮಾಡ್ತೀವಿ, ನೀರಿನಂಶ ಹೋಗೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಬಿಟ್ಟಾಗ ಅದು ಹಸಿ ವಾಸನೆ ಇರುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನೀರಿನಂಶ ಕಂಪ್ಲೀಟಾಗಿ ಹೋಗಿ ಎಣ್ಣೆ ತೇಲ್ ಬಂದಾಗ ಮಾತ್ರ ಹಾಕಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮೊಟ್ಟೆ ಬಿಡಿಸಿಟ್ಕೊಂಡಿರೋ ಮೊಟ್ಟೆಗೆ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಓಪನ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಅದರಲ್ಲಿ ನೀಟಾಗಿ ಇಟ್ಕೊಳ್ಳಿ ಅಂದ್ಬಿಟ್ಟು. ಈಗ ನೀಟಾಗಿ ಮಸಾಲ ಬೆಂದಿರೋ ಮಸಾಲಾಗ ಈಗ ನಾನೇನು ಮೊಟ್ಟೆ ಬಿಡಿಸಿಟ್ಕೊಂಡಿದ್ದೀನೋ ಅದನ್ನು ನೀಟಾಗಿ ಹಾಕಿ ಒಂದು ಮಿಕ್ಸ್ ಕೊಟ್ಟು 5 ನಿಮಿಷ ಅದರಲ್ಲೇ ಆ ಮಸಾಲೆಯಲ್ಲೇ ಅದು ಕುದಿಯೋಕ್ಕೆ ಬಿಟ್ಬಿಡೋಣ, ಅಂದರೆ ಬೇಯಕ್ಕೆ ಬಿಟ್ಬಿಡೋಣ. ಸೊ 5 ನಿಮಿಷ ಆದಮೇಲೆ ಅದು ನೀಟಾಗಿ ಬೆಂದಿದೆ, ಅಂದರೆ ಮಿಕ್ಸ್ ಆಗಿದೆ ಅಂತ ಗೊತ್ತಾದಮೇಲೆ ಈಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು, ಅಂದರೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಲೋಟಕ್ಕೆ 4 ಲೋಟ ನೀರು ಹಾಕ್ಕೊಬೇಕಾಗುತ್ತೆ. ಸೊ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಡಬೇಕಾಗುತ್ತೆ. ಅಕ್ಕಿ ಜೊತೆ ನೀಟಾಗಿ ಮಿಕ್ಸ್ ಕೊಟ್ಟು 1 ನಿಮಿಷ ಬಿಡಬೇಕಾಗತ್ತೆ. ಅದಾದಮೇಲೆ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು
ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಬೇಕಾಗತ್ತೆ. ನೀವು ಬಿರಿಯಾನಿ ಆದಮೇಲೂ ಕೂಡ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಇಲ್ಲ ಈಗಲೇ ಹಾಕ್ಬೋದು. ನಾನು ಈಗಲೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 2 ವಿಷಲ್ ಹಾಕಬೇಕಾಗತ್ತೆ. ಅದು 2 ವಿಷಲ್ ಆಗಿದ ತಕ್ಷಣ ಎಗ್ ಬಿರಿಯಾನಿ, ಸೂಪರಾಗಿರೋ ಎಗ್ ಬಿರಿಯಾನಿ ರೆಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಆಗೋಗುತ್ತೆ, ಈಸಿಯಾಗಿ ಆಗೋಗುತ್ತೆ. ಯಾವುದೇ ರೀತಿ ಅಂದರೆ ತುಂಬ ಕಷ್ಟಪಟ್ಟು ಮಾಡಬೇಕು ಅನ್ನೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಗ್ ಬಿರಿಯಾನಿ ಆ್ಯಕ್ಚುಲಿ ಹೀಗೆ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಹೀಗೆ ಇಷ್ಟ ಆಗಲ್ಲ ಅನ್ನೋದಾದರೆ ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಮಗೆ ಪರ್ಸ್ನಲಿ ಮೊಸರು ಬಜ್ಜಿ ಅಷ್ಟು ಇಷ್ಟ ಆಗಲ್ಲ ಎಗ್ ಬಿರಿಯಾನಿಗೆ, ಯಾಕಂದರೆ ಟೇಸ್ಟು ಅಷ್ಟು ಗೊತ್ತಾಗಲ್ಲ ಅಂತ. ಸೊ ನಾವು ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿ ಮಾಡ್ಕೊಂಡಿಲ್ಲ. ಸೂಪರಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.